ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಜನಸಂಖ್ಯೆಯನ್ನು ನಿಯಂತ್ರಿಸುವಂಥ ವಿಧಾನಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಹಿಂದಿನ ತರಗತಿಯಲ್ಲಿ ಜನಸಂಖ್ಯೆ ಹೆಚ್ಚಾದಿಂದಾಗುವಂಥ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಆ ಜನಸಂಖ್ಯೆಯನ್ನು ನಿಯಂತ್ರಿಸುವಂಥ ಕ್ರಮಗಳ ಬಗ್ಗೆ ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಹೆಚ್ಚಳವಾಗುತ್ತಿರುವಂಥ ಜನಸಂಖ್ಯೆ ನಾವು ನಿಯಂತ್ರಣ ಮಾಡಬೇಕಂತಂದ್ರೆ ನಾವು ತೆಗೆದುಕೊಳ್ಳುವಂಥ ಮೊದಲನೇ ಕ್ರಮ, ಅಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ವಿಸ್ತರಣೆಯನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಬೇಕಾಗ್ತದೆ. ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡುವುದರಿಂದ ಕುಟುಂಬದ ಗಾತ್ರ ಚಿಕ್ಕದಾಗ್ಬೋದು. ಶಿಕ್ಷಣದಿಂದ ಜನನ ನಿಯಂತ್ರಣದ ಅರಿವು ಮತ್ತು ಜವಾಬ್ದಾರಿ ಹೆಣ್ಣು ಮಕ್ಕಳಿಗೆ ಉಂಟಾಗುವುದರಿಂದ ಜನಸಂಖ್ಯೆ ಪ್ರಮಾಣವನ್ನು ನಿಯಂತ್ರಣವನ್ನು ಮಾಡಬಹುದು. ಇನ್ನು ಎರಡನೇ ನಿಯಂತ್ರಿಸುವಂಥ ಕ್ರಮ ಮಹಿಳಾ ಸಬಲೀಕರಣ ಮಾಡಬೇಕು. ಮಹಿಳಾ ಸಬಲೀಕರಣ ಮಾಡುವ ಸಲುವಾಗಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಬೇಕು, ಉದ್ಯೋಗದಲ್ಲಿ ಅವಕಾಶ ಕೊಡಬೇಕು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳಲು ಸ್ವಾತಂತ್ರ್ಯ ನೀಡುವುದರಿಂದ ಹೆಣ್ಣು ಮಕ್ಕಳು ವಿವಾಹದ ವಯಸ್ಸು ಹೆಚ್ಚಾಗಿ ಜನನ ದರ ಕಡಿಮೆಯಾಗುವಂಥ ಸಂಭವ ಇರ್ತದೆ. ಮೂರನೇದು, ಸಮರ್ಪಕವಾಗಿ ದೇಶದಲ್ಲಿ ಕುಟುಂಬ ಯೋಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಜನಸಂಖ್ಯೆಯ ನಿಯಂತ್ರಣವನ್ನು ಮಾಡಬಹುದು. ಈ ಕುಟುಂಬ ಕಲ್ಯಾಣ ಯೋಜನೆಯ ಕಾರ್ಯಕ್ರಮದ ಫಲವಾಗಿ ನಾವು ಏನು ಮಾಡಬೇಕಂತಂದ್ರೆ ಗರ್ಭ ನಿರೋಧಕ ಸಾಧನಗಳನ್ನು ಬಳಕೆ ಮಾಡ್ಕೋಬೇಕು. ಶಾಶ್ವತ ಮತ್ತು ತಾತ್ಕಾಲಿಕ ವಿಧಾನಗಳನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡುವುದರ ಮೂಲಕ ನಾವು ಜನಸಂಖ್ಯೆಯನ್ನು ನಿಯಂತ್ರಣವನ್ನು ಮಾಡಬಹುದು. ಇನ್ನು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಸುವುದಾಗಿ ಕನಿಷ್ಠ ವಿವಾಹದ ವಯಸ್ಸಿನ ಕಠಿಣ ಅನುಷ್ಠಾನವನ್ನು ಮಾಡ್ಕೋಬೇಕು. ಈಗೂ ಕೂಡ ಐತಿ, ಅದರ ಕಾನೂನನ್ನು ಇನ್ನೂ ಏನು ಮಾಡಬೇಕು, ಕಠಿಣವಾಗಿ ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡಬೇಕು. ಪುರುಷರಿಗೆ 21 ವರ್ಷ, ಮಹಿಳೆಯರಿಗೆ 18 ವರ್ಷ ಅಂತೇಳಿ ಕಠಿಣ ಕಾನೂನುಗಳನ್ನು ಅನುಷ್ಠಾನ ತಂದ್ರೆ ಜನಸಂಖ್ಯೆ ಪ್ರಮಾಣ ಸಾಧ್ಯವಾದಷ್ಟು ಕಡಿಮೆ ಆಗಬಹುದು. ನೆಕ್ಸ್ಟ್ ಒನ್, ಆಹಾರ ಆರೋಗ್ಯ ಸೌಲಭ್ಯಗಳನ್ನು ಸುಧಾರಣೆಯನ್ನು ಮಾಡಬೇಕು. ಅಂದ್ರೆ ಹೆಚ್ಚು ಮಕ್ಕಳು ಬೇಕು ಎಂಬ ಏನು ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯನ್ನು ಕಡಿಮೆ ಮಾಡುವುದರ ಮೂಲಕ ಜನಸಂಖ್ಯೆ ಪ್ರಮಾಣವನ್ನು ನಿಯಂತ್ರಣವನ್ನು ಮಾಡಬಹುದು. ಹಾಗೂ ಶಿಶು ಮರಣ ದರ ಕಡಿಮೆ ಮಾಡುವುದು. ಯಾಕಂದ್ರೆ ಶಿಶು ಮರಣ ದರ ಕಡಿಮೆ ಆತಂತಂದ್ರೆ ಕುಟುಂಬಗಳು ಹೆಚ್ಚುವರಿ ಮಕ್ಕಳನ್ನು ಹೊಂದುವಂತಹ ಅಗತ್ಯ ಇರೋದಿಲ್ಲ. ಹೀಗಾಗಿ ಆ ಒಂದು ಮರಣದ ಪ್ರಮಾಣವನ್ನು ಕಡಿಮೆ ಮಾಡುವುದರ ಮೂಲಕ ಜನಸಂಖ್ಯೆಯ ನಿಯಂತ್ರಣವನ್ನು ಮಾಡಬಹುದು. 7, ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಜನಸಂಖ್ಯೆಯ ನಿಯಂತ್ರಣವನ್ನು ಮಾಡಬಹುದು. ಯಾಕಂದ್ರೆ ಜನಸಂಖ್ಯೆ ನಿಯಂತ್ರಣದ ಮಹತ್ವದ ಕುರಿತು ಮಾಧ್ಯಮಗಳಲ್ಲಿ, ಶಾಲೆಗಳಲ್ಲಿ ಮತ್ತು ಸಮುದಾಯಗಳ ಮೂಲಕ ಜಾಗೃತಿಯನ್ನು ಮೂಡಿಸುವುದರ ಮೂಲಕ ಜನಸಂಖ್ಯೆಯ ನಿಯಂತ್ರಣವನ್ನು ಮಾಡಬಹುದು. ಇನ್ನು ಆರ್ಥಿಕ ಅಭಿವೃದ್ಧಿಯನ್ನು ಘೋಷಿಸಿದರೆ ಜನಸಂಖ್ಯೆ ನಿಯಂತ್ರಣ ಆಗ್ತದೆ. ಯಾಕಂದ್ರೆ ಆರ್ಥಿಕತೆಯಲ್ಲಿರುವಂಥ ದಾರಿದ್ರ್ಯವನ್ನು ನಿವಾರಣೆ ಮಾಡಬೇಕು. ಉದ್ಯೋಗ ಸೃಷ್ಟಿಯಿಂದ ಮಕ್ಕಳು ಆರ್ಥಿಕ ಭದ್ರತೆ ಎಂಬ ಮನೋಭಾವನೆ ಕಡಿಮೆ ಆಗ್ತದೆ. ಹೀಗಾಗಿ ಆ ಕಡಿಮೆ ಆಗುವುದರಿಂದ ಆರ್ಥಿಕತೆಯಲ್ಲಿ ಏನಾಗ್ಬೋದು, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲು ಸಹಾಯ ಆಗ್ತದೆ. ಇನ್ನು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವಂಥ ಮತ್ತೊಂದು ಪ್ರಮುಖ ಅಂಶ ಸಾಮಾಜಿಕ ಭದ್ರತಾ ವ್ಯವಸ್ಥೆಗಳನ್ನು ಒದಗಿಸಿಕೊಡಬೇಕು. ಯಾಕಂದ್ರೆ ಅಂಥ ವ್ಯವಸ್ಥೆ ವೃದ್ಧಾಪ ಪಿಂಚಣಿ, ಆರೋಗ್ಯ ವಿಮೆ, ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಕೊಡೋದ್ರಿಂದ ಮಕ್ಕಳೇ ವೃದ್ಧಾಪದ ಆಧಾರ ಎಂಬ ಮನೋಭಾವನೆ ಕಡಿಮೆಯಾಗಿ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗುತ್ತದೆ. ಮುಂದಿನ ಕ್ರಮ, ಗ್ರಾಮೀಣ ಅಭಿವೃದ್ಧಿಯನ್ನು ಗೊಳಿಸುವುದರ ಮೂಲಕ ಜನಸಂಖ್ಯೆಯ ನಿಯಂತ್ರಣವನ್ನು ಮಾಡಬಹುದು. ಹೇಗೆ ಅಂತಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಸೌಲಭ್ಯಗಳನ್ನು ಒದಗಿಸಿಕೊಡುವುದರ ಮೂಲಕ, ಅಲ್ಲಿ ವಿಸ್ತರಣೆ ಮಾಡುವುದರ ಮೂಲಕ ಗ್ರಾಮೀಣ ಹಂತದೊಳಗೆ ಜನಸಂಖ್ಯೆಯ ನಿಯಂತ್ರಣವನ್ನು ಮಾಡಬಹುದು. 11, ಧಾರ್ಮಿಕ ಮತ್ತು ಸಾಮಾಜಿಕ ನ್ಯಾಯಕರ ಸಹಕಾರವನ್ನು ಬೆಳೆಸುವುದು. ಯಾಕಂದ್ರೆ ಇಲ್ಲಿ ಕುಟುಂಬ ಯೋಜನೆಗೆ ಬೆಂಬಲವನ್ನು ನೀಡುವಂಥ ಕೆಲಸ ಧಾರ್ಮಿಕ ನಾಯಕರು ಮಾಡಬೇಕು. ಅಂದಾಗ ಮಾತ್ರ ಜನರಲ್ಲಿ ವಿಶ್ವಾಸ ಮೂಡಿ ಜನಸಂಖ್ಯೆ ಪ್ರಮಾಣ ನಿಯಂತ್ರಣ ಆಗ್ತದೆ. 12, ದೇಶದಲ್ಲಿರುವಂಥ ಕಾನೂನುಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ತರಬೇಕು. ಅಂದ್ರೆ ಬಾಲ್ಯ ವಿವಾಹವನ್ನು ಮಾಡುವಂಥ ಪದ್ಧತಿಗಳಾಗ್ಬೋದು ಮತ್ತು ಮಕ್ಕಳ ಹಕ್ಕುಗಳ ಕಾಯ್ದೆ ಏನು ಬರ್ತಾವಲ್ಲ, ಅವುಗಳನ್ನು ನಾವು ಸಮರ್ಪಕವಾಗಿ ಅನುಷ್ಠಾನಕ್ಕೆ ತಂದರೆ ಜನಸಂಖ್ಯೆ ಪ್ರಮಾಣವನ್ನು ನಿಯಂತ್ರಣವನ್ನು ಮಾಡಬಹುದು.
ನೆಕ್ಸ್ಟ್ ಒನ್, ಪ್ರೋತ್ಸಾಹ ಮತ್ತು ದಂಡ ಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬಹುದು. ಹೇಗೆಂತಂದ್ರೆ ಸಣ್ಣ ಕುಟುಂಬಗಳನ್ನು ಹೊಂದುವಂಥ ಕುಟುಂಬಗಳಿಗೆ ಉತ್ತೇಜಗಳನ್ನು ಅಥವಾ ಪ್ರೋತ್ಸಾಹಗಳನ್ನು ಕೊಡುವುದು. ಇನ್ನು ಅತಿ ದೊಡ್ಡ ಕುಟುಂಬಗಳು ಯಾಗುತ್ತಾವಲ್ಲ ಅವುಗಳಿಗೆ ಸೌಲಭ್ಯವನ್ನು ಕಡಿತ ಮಾಡುವುದರ ಮೂಲಕ ಅಂಥ ಕುಟುಂಬಗಳಿಗೆ ದಂಡವನ್ನು ವಿಧಿಸುವುದರ ಮೂಲಕ ಜನಸಂಖ್ಯೆಯ ನಿಯಂತ್ರಣವನ್ನು ಮಾಡಬಹುದು. ನಗರೀಕರಣದ ಸಮತೋಲನವನ್ನು ಮಾಡಿದರೆ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತದೆ. ಯಾಕಂದ್ರೆ ನಗರದ ಮೇಲಿನಿರುವಂಥ ಒತ್ತಡವನ್ನು ಕಡಿಮೆ ಮಾಡಲು ನಾವೇನು ಮಾಡಬಹುದು, ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ ಅಗತ್ಯವನ್ನು ಅಳವಡಿಸಿಕೊಂಡಾಗ ಜನರಲ್ಲಿ ತಿಳುವಳಿಕೆ ಮೂಡಿ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತದೆ. 15, ಶಾಲಾ ಪಠ್ಯಕ್ರಮದಲ್ಲಿ ಜನಸಂಖ್ಯೆ ಶಿಕ್ಷಣವನ್ನು ಕಡ್ಡಾಯವಾಗಿ ಗೊಳಿಸಬೇಕು. ಅಂದಾಗ ಮಾತ್ರ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತದೆ. ಯಾಕಂದ್ರೆ ಬಾಲ್ಯದಲ್ಲಿ ಜನಸಂಖ್ಯೆ ಸಮಸ್ಯೆ ಅರಿವು ಮೂಡಿಸುವಂಥ ಶಿಕ್ಷಣವನ್ನು ಕೊಟ್ಟು ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಜನಸಂಖ್ಯೆ ಏನಾಗ್ಬೋದು, ಕಡಿಮೆ ಆಗ್ತದೆ. 16, ಲೈಂಗಿಕ ಮತ್ತು ಪುನರುತ್ಪಾದಕ ಆರೋಗ್ಯ ಶಿಕ್ಷಣವನ್ನು ಕೊಡಬೇಕು. ಅಂದ್ರೆ ಕಿಶೋರ ಮತ್ತು ಕಿಶೋರಿಗೆ ಏನಿರ್ತಾರಲ್ಲ ಅವರಿಗೆ ಲೈಂಗಿಕ ಆರೋಗ್ಯ ಮತ್ತು ಕುಟುಂಬ ಯೋಜನೆ ಕುರಿತು ಸರಿಯಾದ ಶಿಕ್ಷಣವನ್ನು ನೀಡುವುದರಿಂದ ಅನಗತ್ಯ ಗರ್ಭಧಾರಣೆ ಕಡಿಮೆ ಆಗೋದ್ರ ಜೊತೆಗೆ ಜನಸಂಖ್ಯೆ ಪ್ರಮಾಣ ನಿಯಂತ್ರಣ ಆಗ್ತದೆ. 17, ಯುವ ಜನರಲ್ಲಿ ವಿವಾಹದ ವಯಸ್ಸು ವಿಳಂಬಕ್ಕೆ ಉತ್ತೇಜನವನ್ನು ಕೊಡುವುದು. ಹೆಂಗೆ ವಿಳಂಬ ಮಾಡಬೇಕಂತಂದ್ರೆ ಆ ಒಂದು ಯುವ ಜನತೆಗೆ ಉನ್ನತ ಶಿಕ್ಷಣವನ್ನು ಪಡೆಯುವಂತೆ ವೃತ್ತಿಪರ ತರಬೇತಿಯಿಂದ ಯುವಕರು ವಿವಾಹವನ್ನು ತಡೆಗೊಳಿಸುವಂಥ ಕ್ರಮವನ್ನು ಜನರು ಮಾಡಬೇಕು. ಹೀಗೆ ಮಾಡುವುದರಿಂದ ಮದುವೆ ಆಗುವಂಥ ವಯಸ್ಸು ಹೆಚ್ಚಳವಾಗ್ತದೆ. ಹಾಗೆ ಜನನ ದರ ಕಡಿಮೆ ಆಗುವಂಥ ಸಂಭವದಿಂದ ಜನಸಂಖ್ಯೆ ಪ್ರಮಾಣ ನಿಯಂತ್ರಣ ಆಗಬಹುದು. ನೆಕ್ಸ್ಟ್ ಒನ್, ಗಂಡು ಮಕ್ಕಳ ಮೇಲಿನ ಆದ್ಯತೆ ನಿವಾರಣೆಯನ್ನು ಮಾಡಬೇಕು. ಯಾಕಂದ್ರೆ ಹಳ್ಳಿಗಳಿಗೇನಿದೆ ಗಂಡು ಮಗು ಬೇಕು ಎಂಬ ಕಲ್ಪನೆ ಹಳ್ಳಿ ಒಳಗೆ ಜನರ ಮನೋಭಾವನೆ ಇದೆ. ಹೀಗಾಗಿ ಜನಸಂಖ್ಯೆ ಪ್ರಮಾಣ ಇದರಿಂದ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಈ ಗಂಡು ಮಗು ಬೇಕು ಎಂಬ ಮನೋಭಾವನೆಯನ್ನು ಕಡಿಮೆ ಮಾಡಿದಾಗ ಜನಸಂಖ್ಯೆ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. 19, ಮಾಧ್ಯಮಗಳ ಪರಿಣಾಮಕಾರಿ ಬಳಕೆಯನ್ನು ತರೋದು. ಅಂದ್ರೆ ಮಾಧ್ಯಮಗಳಂತಂದ್ರೆ ಈ ಟಿ ವಿ ಏನಿರ್ತಾವಲ್ಲ, ರೇಡಿಯೋ ಇರ್ತಾವಲ್ಲ, ಸಾಮಾಜಿಕ ಮಾಧ್ಯಮಗಳ ಮೂಲಕ ಸಣ್ಣ ಕುಟುಂಬಗಳ ಲಾಭಗಳನ್ನು ಜನರಿಗೆ ತಲುಪಿಸುವುದರ ಮೂಲಕ ನಾವು ಜನಸಂಖ್ಯೆಯನ್ನು ನಿಯಂತ್ರಣವನ್ನು ಮಾಡಬಹುದು. ನಿಯಂತ್ರಿಸುವಂಥ ಇನ್ನೊಂದು ಕ್ರಮ ಆರೋಗ್ಯ ಕಾರ್ಯಕರ್ತರ ಪಾತ್ರವನ್ನು ಬಲಪಡಿಸುವುದರ ಮೂಲಕ. ಅಂದ್ರೆ ಇಲ್ಲಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಏನು ಬರ್ತಾರಲ್ಲ ಅವರು ಮನೆ ಮನೆಗೆ ಕುಟುಂಬ ಯೋಜನೆಯ ಮಾಹಿತಿಯನ್ನು ಒದಗಿಸಿಕೊಟ್ಟರೆ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗುತ್ತದೆ. ನೆಕ್ಸ್ಟ್ ಒನ್, 21, ಮಹಿಳಾ ಉದ್ಯೋಗಾವಕಾಶವನ್ನು ವಿಸ್ತರಣೆ ಮಾಡ್ಕೋಬೇಕು. ಯಾಕಂದ್ರೆ ಉದ್ಯೋಗದಲ್ಲಿ ಏನಾದರೂ ಮಹಿಳೆಯರು ಮಕ್ಕಳ ಸಂಖ್ಯೆಯನ್ನು ಸೀಮಿತಗೊಳಿಸುವಂಥ ಸಾಧ್ಯತೆ ಹೆಚ್ಚಳವಾಗಿ ಕಂಡುಬರ್ತದೆ. ಯಾಕಂದ್ರೆ ಮಹಿಳೆಗೆ ಏನಾದರೂ ಉದ್ಯೋಗದಲ್ಲಿ ಅವಕಾಶ ಮಾಡಿಕೊಟ್ಟು ಅಂತಂದ್ರೆ ಅವರು ಮಕ್ಕಳ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡುವಂಥ ಸಾಧ್ಯತೆ ಇರೋದರಿಂದ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗ್ತದೆ. 22, ಗರ್ಭ ನಿರೋಧಕಗಳ ಗುಣಮಟ್ಟ ಮತ್ತು ಲಭ್ಯತೆಯನ್ನು ಮಾಡೋದು. ಅಂದ್ರೆ ಉಚಿತ ಮತ್ತು ಸುರಕ್ಷಿತ ಗರ್ಭ ನಿರೋಧಕ ಸಾಧನಗಳನ್ನು ಎಲ್ಲ ಕಡೆ ಲಭ್ಯವಾಗುವಂತೆ ಮಾಡುವುದರ ಮೂಲಕ ಜನಸಂಖ್ಯೆಯನ್ನು ನಿಯಂತ್ರಣವನ್ನು ಮಾಡಬಹುದು. 23, ವಲಸೆ ಪ್ರದೇಶಗಳಲ್ಲಿ ವಿಶೇಷವಾದಂಥ ಕ್ರಮವನ್ನು ಹಮ್ಮಿಕೊಳ್ಳುವುದರ ಮೂಲಕ ಜನಸಂಖ್ಯೆಯನ್ನು ನಿಯಂತ್ರಣವನ್ನು ಮಾಡಬಹುದು. ಅಂದ್ರೆ ನಗರ ವಲಸೆ ಕಾರ್ಮಿಕರಲ್ಲಿ ಕುಟುಂಬ ಯೋಜನೆ ಅರಿವನ್ನು ಹೆಚ್ಚಿಸುವುದರ ಮೂಲಕ ಜನಸಂಖ್ಯೆ ಪ್ರಮಾಣವನ್ನು ಕಡಿಮೆಯನ್ನು ಮಾಡಬಹುದು. 24, ಸ್ಥಳೀಯ ಆಡಳಿತ ಸಕ್ರಿಯ ಭಾಗವಹಿಸುವಿಕೆಯ ಮೂಲಕ ಜನಸಂಖ್ಯೆ ನಿಯಂತ್ರಣ ಆಗ್ತದೆ. 25, ಜನಸಂಖ್ಯೆ ನೀತಿಯನ್ನು ಬಲಪಡಿಸುವುದರ ಮೂಲಕ ಜನಸಂಖ್ಯೆಯ ನಿಯಂತ್ರಣವನ್ನು ಮಾಡ್ಬೋದು. ಅಂದ್ರೆ ದೀರ್ಘಕಾಲಿಕ ಮತ್ತು ವೈಜ್ಞಾನಿಕ ಜನಸಂಖ್ಯಾ ನೀತಿಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತಂದರೆ ಜನಸಂಖ್ಯೆ ಪ್ರಮಾಣ ನಿಯಂತ್ರಣವಾಗುತ್ತದೆ. ತಾಯಿ ಮಗು ಪೋಷಣಾ ಯೋಜನೆಗಳನ್ನು ಹಮ್ಮಿಕೊಳ್ಳೋದು. ಅಂದ್ರೆ ಪೌಷ್ಟಿಕ ಆಹಾರ ಮತ್ತು ಆರೈಕೆ ಉತ್ತಮವಾದ ಮಕ್ಕಳ ಕುಟುಂಬಗಳು ಕಡಿಮೆ ಮಕ್ಕಳಿಗೆ ತೃಪ್ತರಾಗುವಂಥ ಮನೋಭಾವನೆ ಬರ್ತದೆ. ಹೀಗೆ ಜನಸಂಖ್ಯೆ ಪ್ರಮಾಣ ನಿಯಂತ್ರಣ ಆಗ್ಬೋದು. 27, ಬಾಲ್ಯ ವಿವಾಹ ವಿರುದ್ಧ ಸಾಮಾಜಿಕ ಚಳವಳಿಯನ್ನು ಹಮ್ಮಿಕೊಳ್ಬೇಕು. ಅಂದಾಗ ಮಾತ್ರ
ಜನಸಂಖ್ಯೆ ನಿಯಂತ್ರಣ ಆಗ್ತದೆ. ಇನ್ನು ಆರೋಗ್ಯ ವಿಮೆಯನ್ನು ವಿಸ್ತರಣೆಯನ್ನು ಮಾಡಬೇಕು. ಅಂದ್ರೆ ವೃದ್ಧಾಪ್ಯ ಮತ್ತು ಆರೋಗ್ಯ ಭದ್ರತೆ ಲಭ್ಯ ಆತಂತಂದ್ರೆ ಮಕ್ಕಳ ಮೇಲೆ ಅವಲಂಬನೆ ಕಡಿಮೆ ಆಗೋದರ ಜೊತೆಗೆ ಜನಸಂಖ್ಯೆ ಪ್ರಮಾಣ ನಿಯಂತ್ರಣ ಆಗುತ್ತದೆ. 29 ಶಿಕ್ಷಣದಲ್ಲಿ ಹೆಣ್ಣು ಮಕ್ಕಳಿಗೆ ಉಳಿಕೆಯನ್ನು ಮಾಡ್ಕೋಬೇಕು. ಅಂದ್ರೆ ಹುಡುಗಿಯರು ಶಾಲೆ ಬಿಟ್ಟು ಹೋಗದಂತೆ ಕ್ರಮ ಕೈಗೊಂಡ್ರೆ ವಿವಾಹದ ವಯಸ್ಸು ಸ್ವಾಭಾವಿಕವಾಗಿ ಹೆಚ್ಚಳ ಆಗ್ತದೆ. ಇದರಿಂದ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗ್ಬೋದು. 30 ಯಶಸ್ವಿ ಕುಟುಂಬಗಳ ಮಾದರಿಯನ್ನು ಪ್ರದರ್ಶನವನ್ನು ಮಾಡ್ಕೋಬೇಕು. ಅಂದ್ರೆ ಸಣ್ಣ ಕುಟುಂಬಗಳು ಯಾಗುತ್ತಾವಲ್ಲ ಆ ಸಣ್ಣ ಕುಟುಂಬಗಳನ್ನು ಸಮಾಜದ ಮುಂದೆ ಮಾದರಿಯಾಗಿ ತೋರಿಸುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅಂತಂದ್ರೆ ಜನಸಂಖ್ಯೆ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು. ಇನ್ನು ಇಷ್ಟು ವಿದ್ಯಾರ್ಥಿಗಳೇ ಜನಸಂಖ್ಯೆನ ನಿಯಂತ್ರಣ ಮಾಡುವಂಥ ಕಾನೂನು, ಶಿಕ್ಷಣ, ಆರೋಗ್ಯ, ಆರ್ಥಿಕತೆ ಮತ್ತು ಸಾಮಾಜಿಕ ಜಾಗೃತಿ ಇವೆಲ್ಲವೂ ಕೂಡ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಶಾಶ್ವತವಾದಂಥ ಫಲಿತಾಂಶ ಸಾಧ್ಯವಾಗೋದ್ರ ಜೊತೆಗೆ ಜನಸಂಖ್ಯೆನ ನಿಯಂತ್ರಣವನ್ನು ಮಾಡಬಹುದು. ಓಕೆ, ಇಷ್ಟು ಜನಸಂಖ್ಯೆನ ನಿಯಂತ್ರಣ ಮಾಡುವಂಥ ಕ್ರಮಗಳು ಆಗಿವೆ. ಮುಂದಿನ ತರಗತಿಯೊಳಗೆ ಇದರ ಮುಂದುವರೆದ ಭಾಗವನ್ನು ಚರ್ಚೆಯನ್ನು ಮಾಡಲಾಗ್ತದೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.